ಬಾಗೇಪಲ್ಲಿಯ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಬಾಗೇಪಲ್ಲಿಯಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ಭಾಷೆ ಜಾಗೃತಿ ಅಭಿಯಾನ ರಥೋತ್ಸವ ಮತ್ತು ಕನ್ನಡ ನಾಮಫಲಕ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಅವರು, ಕನ್ನಡ ಪರ ಹೋರಾಟಗಾರ ನಾರಾಯಣಗೌಡರನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಕನ್ನಡ ಭಾಷೆಯ ಪರ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಒಗ್ಗೂಡಿ ಕನ್ನಡ ಭಾಷೆ ಉಳಿವಿಗಾಗಿ ಹೋರಾಟ ಮಾಡಿ ನಾರಾಯಣಗೌಡರ ಬಿಡುಗಡೆಗೆ ಕರವೇ ಸ್ವಾಭಿಮಾನಿ ಬಣದಿಂದ ಬೆಂಬಲ ಸೂಚಿಸಲಾಗಿದೆ ಎಂದರು. ಸುಮಾರು 2,000 ಇತಿಹಾಸ ಇರುವ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿದೆ. ಅತ್ಯಂತ ಶ್ರೇಷ್ಠವಾದ ಭಾಷೆ ಆಂಧ್ರ ಗಡಿಭಾಗ ಬಾಗೇಪಲ್ಲಿ ತಾಲೂಕಿನ ಹೆಸರು ಭಾಗ್ಯನಗರ ಕನ್ನಡೀಕರಣ ಮಾಡಬೇಕೆಂದು ಸುಮಾರು ಹೋರಾಟಗಳನ್ನು ಕರವೇ ಸ್ವಾಭಿಮಾನಿ ಬಣ ಮಾಡಿದೆ ಎಂದರು. ನೀವೇನ ಕ್ರಮ ತಗೊಳ್ಳಿಲ್ಲ ಅಂದರೆ ಮುಟ್ಗಳು ಹಾಕಿಲ್ಲ, ಲೈಸೆನ್ಸ್ ರದ್ದು ಮಾಡಿ ಅವರೇ ಬರ್ತಾರೆ. ಮಾತ್ರ ಯಾವುದೇ ವಿಷಯದಲ್ಲಿ ಕನ್ನಡ ಫಸ್ಟ್ ಮೊದಲ ಭಾಷೆ ಕನ್ನಡ, ಆಮೇಲೆ ಯಾವ ಭಾಷೆ ಇಲ್ಲ. ಹಿಂದಿ ಅವ್ರು ಬರ್ತಾನೆ, ಆಂಧ್ರ ಅವ್ರು ಬರ್ತಾರೆ, ಯಾರು ಬಂದು ನಮ್ಮ ಸಂಬಂಧ ಇಲ್ಲ. ನಾವು ಕನ್ನಡ ಮೊದಲು ಸುತ್ತಲೂ ಏನು ಕೊಟ್ಟವ್ರೆ ಮುಖ್ಯಮಂತ್ರಿಗಳು ಆದೇಶ ಏನು ಕೊಟ್ಟಿದ್ದಾರೆ ಮೇಡಮ್, 60% ಶೇಕಡ ಆಳಿದ ಕನ್ನಡ. ಬೇರೆ ಭಾಷೆ ಹಾಕೊಂಡು ನಮ್ಗೆ ಬೇಕಿಲ್ಲ, ಕನ್ನಡ ಭಾಷೆ ಮೊದಲು. ಅವ್ರು ಯಾವ ರಾಜ್ಯದಿಂದ ಬರಲಿ, ವಿಶಾಲವಾದ ಕರ್ನಾಟಕ ಉದಯವಂತ ನಾವು ಶ್ರೀಮಂತ ನಾವು ಯಾರು ಬಂದು ತೊಂದರೆ ಪಡ್ಕೋಲ್ಲ. ನಮ್ಮನ್ನು ದಬ್ಬಾಳಿಕೆ ಮಾಡಿದಾಗ ನಾವು ತೊಂದರೆ ಕೊಡ್ತೀವಿ. ಕನ್ನಡ ಇವಾಗ MES ಅವರು ಇವಾಗ ನಾರಾಯಣಗೌಡರನ್ನ ಅರೆಸ್ಟ್ ಮಾಡಿದ್ರು. ನಮ್ಮ ಕೃಷ್ಣೇಗೌಡರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಸ್ವಾಭಿಮಾನ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಎಲ್ಲ ನಮ್ಮ ಕನ್ನಡ ಸೇರಿ ಕೃಷ್ಣೇಗೌಡರ ಆದೇಶದಂತೆ ನಾವು ಮಾಡ್ತಾ ಇದ್ದೀವಿ. ಏನೋ ಈ ಸಂದರ್ಭದಲ್ಲಿ ಕರವೇ ಸ್ವಾಭಿಮಾನಿ ಬಣ ಜಿಲ್ಲಾಧ್ಯಕ್ಷ ಅಗ್ರಹಾರ ಮೋಹನ್, ತಾಲೂಕು ಅಧ್ಯಕ್ಷ BTC ಸೀನಾ, ಉಪಾಧ್ಯಕ್ಷ ಜಬಿ ಉಲ್ಲಾ, ನಗರ ಅಧ್ಯಕ್ಷ ಸುರೇಶ್ ಬಾಬು, ಜಗದೀಶ್, ರಘು, S ಬಾಬಾ ಫಕ್ರುದ್ದೀನ್, ಬಾಲರಾಜು, ನಾಗಾರೆಡ್ಡಿ ಮತ್ತಿತರರು ಹಾಜರಿದ್ದರು. ಸುಬ್ಬು, CTV ನ್ಯೂಸ್, ಬಾಗೇಪಲ್ಲಿ.